ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಹೆಣ್ಮಕ್ಳು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಿಂಚ್ತಾ ಇರ್ತಾರೆ. ಸೊ ನಾನು ಕೂಡ ಇವತ್ತು ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಪೂಜೆ ಮಾಡೋವರೆಗೂ ಹಾಕೊಂಡು ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮ್ಮೆಲ್ಲರಿಗೂ ಗೊತ್ತು ನಾನು ನಿಮ್ಮನೆ ದೀಪ ಹಚ್ತಾ ಇದ್ದೀನಿ ಅಂತ. ಸೊ ಇವತ್ತು 6ನೇ ವಾರ ಆಯಿತಾ. ಸೊ ಅದಕ್ಕೆ ಹೋಗೋವಾಗ ಹಾಗೆ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ನೀವೆಲ್ಲರೂ ಹಬ್ಬ ಯಾವ ಥರ ಮಾಡಿದ್ರಿ, ನಿಮ್ಮ ಹಬ್ಬ ಚೆನ್ನಾಗಾಯ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ಇಲ್ಲಾಂದರೆ ಪರ್ಸ್ನಲಿ ಕೂಡ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವು ಯಾವ ಥರ ಹಬ್ಬ ಮಾಡಿದ್ವಿ, ಹಾಗೆ ನಾವು ಏನೇನೆಲ್ಲ ಅಡುಗೆ ಮಾಡಿದ್ವಿ, ಯಾರೆಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥರ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಎಸ್, ನೈಟ್ ಎಲ್ಲ ರೆಡಿ ಮಾಡಿಟ್ಟು ಮಲ್ಗೋಷ್ಟರ ಅರೌಂಡ್ ಒಂದು 12:30 ಆಗಿತ್ತು. ಸೊ ಬೆಳಗ್ಗೆ ಅರೌಂಡ್ ಒಂದು 3:30ಗೆ ಎದ್ವಿ, ಸೊ ದಟ್ ಬೇಗನೆ ಪೂಜೆ ಮಾಡ್ಕೋಬೋದು ಅಂತ. ನಾವು ಹೋದ ವರ್ಷ ಎಲ್ಲ ಸೀರೆ ಉಡ್ಸೆ ಮಲಗಿದ್ವಿ, ಈ ಸಲ ಏನೂ ಉಡ್ಸಿರ್ಲಿಲ್ಲ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಗ ಎದ್ದೊಳ್ಬೇಕು ಅಂತ ಅಮ್ಮ 3 o'clock ಎದ್ದರು, ನಾನು 3:30ಗೆ ಎದ್ದೆ. ಸೊ ಇದನ್ನು ನಿನ್ನೆನೇ ಗುರುವಾರನೇ ಅಮ್ಮ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದರು, ಫೋಟೋ ಎಲ್ಲ ಒರೆಸಿಟ್ಟಿದ್ರು. ನಾವು ಬೆಳಗ್ಗೆ ಎದ್ದು ನಾರ್ಮಲಾಗಿ ಫ್ರಮ್ ದ ಸ್ಕ್ರಾಚ್ ಕಳಶ ಎಲ್ಲ ತುಂಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಹಾಕಿ, ಹಾಗೆ ಶುಕ್ರವಾರನೂ ಇತ್ತಲ್ಲ, ಸೊ ಅದಕ್ಕೆ ಅನುಶಂಕ್ರಮ್ಮಂಗೆ ಸಪ್ರೇಟಾಗಿ ಕೂಡ ಪೂಜೆ ಮಾಡಿ. ಸೊ ನಂದು ದೇವ್ರ ಮನೆ ಕೆಲಸ ಇದ್ದು, ಸೊ ಹಂಗೆ ಪ್ಯಾರಲಾಗಿ ಅಮ್ಮ ಕೂಡ ಇಲ್ಲಿ ಸೈಡಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊತಾ ಇದ್ರು. ಇವಾಗ ಸೀರೆ ಉಡ್ಸೋಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ನರ್ಗೆ ಎಲ್ಲ ಸೀರೆಯಲ್ಲೇ ಇರುತ್ತಲ್ಲ, ಸೊ ಅದರಲ್ಲೇ ಮಾಡ್ಕೊತಾ ಇದ್ದೆ. ಜಾಸ್ತಿ ಅದನ್ನೆಲ್ಲ ಓಪನ್ ಮಾಡಿ ಮತ್ತೆ ಫಸ್ಟಿಂದ ನರ್ಗೆ ಏನು ಮಾಡ್ಕೊಳ್ಲಿಲ್ಲ. ಅದರಲ್ಲೇ ಒಂಚೂರು ನರ್ಗೆ ಇರುತ್ತಲ್ಲ, ಸೊ ಅದನ್ನೇ ಇನ್ನೊಂದು ಸ್ವಲ್ಪ ಜಾಸ್ತಿ ನರ್ಗೆ ಮಾಡಿಕೊಂಡು ಸೆರ್ಗೂನಲ್ಲೂ ಒಂದು ಸ್ವಲ್ಪ ಆ ಥರ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇವಾಗ ಅಮ್ಮ ಮಹಾಮಂಗಳಾರತಿ ಮಾಡ್ತಾರೆ ನೋಡಿ. ಸೊ ಅಮ್ಮ ಪೂಜೆ ಮಾಡ್ತಾಯಿದ್ರು, ನಾನಿಲ್ಲಿ ನೈವೇದ್ಯಕ್ಕೆ ಪ್ಲೇಟ್ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೆನ್ನೆ ಮಾಡಿದ ಕರ್ಜಿಕಾಯಿ ಆಗಲಿ, ರವೆ ಉಂಡೆ ಮತ್ತು ಚಕ್ಲಿ, ಕೋಡ್ಬಳೆ, ಪೂರಿ, ಸೊ ಇದನ್ನೆಲ್ಲ ಸ್ವೀಟ್ಸ್ ಕೂಡ ತಂದಿದ್ರು ಅಪ್ಪ. ಅದನ್ನೆಲ್ಲ ಒಂದು ಪ್ಲೇಟಿಗೆ ಅರೇಂಜ್ ಮಾಡಿ ಅಮ್ಮಂಗೆ ಕೊಡ್ತಾಯಿದ್ದೆ. ಅಮ್ಮ ಅಲ್ಲಿ ದೇವ್ರ ಮುಂದೆ ಇಟ್ಕೊತಾ ಇದ್ರು. ಎತ್ತಿರಿ ಹಾರತಿ ವರಮಹಾಲಕ್ಷ್ಮಿಗೆ ನಾರಿಯರೆಲ್ಲರೂ ಸೇರಿ, ನಮಿಸಿರಿ ಮನದಲ್ಲಿ ಮಹಾತಾಯಿಗೆ ಭಕ್ತಿಯಿಂದಲೇ ಹಾಡಿ, ಭಾಗ್ಯವೆನ್ನಿಯೋ ಭಾಗ್ಯಲಕ್ಷ್ಮಿಯೋ ನಾರಾಯಣನ ಮಗದಿ, ಮನೆಯು ಬೆಳಗುವ ಮಹಾಶಕ್ತಿ ಹರಸಲಿ ನಮ್ಮನ್ನು ಕರೆದು, ಶುಕ್ರವಾರದ ಶುಭ ವೇಳೆಯಲ್ಲಿ ಪೂಜಿಸುತ್ತಿರುವೆವು ನಿನ್ನ, ಕಷ್ಟವನಿಗೂ ಕರುಣೆಯಿಂದಲೇ ಆಗಲಿ ಬದುಕು ಚೆನ್ನ, ಕಷ್ಟವನಿಗೂ ಕರುಣೆಯಿಂದಲೇ ಆಗಲಿ ಬದುಕು ಚೆನ್ನ, ಎತ್ತಿರಿ ಹಾರತಿ ವರಮಹಾಲಕ್ಷ್ಮಿಗೆ ನಾರಿಯರೆಲ್ಲರೂ ಸೇರಿ, ನಾರಿಯರೆಲ್ಲರೂ ಸೇರಿ. ಅಮ್ಮ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾನು ದೀರು ಪೂಜೆ ಮಾಡಿಬಿಟ್ಟು ಅಪ್ಪನೂ ಕೂಡ ಬಂದು ಪೂಜೆ ಮಾಡ್ಕೊಂಡು ಹೊರಟರು. ಸೊ ಇವಾಗ ನಾನು ದೀರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆ ಬಿಟ್ಟಿದ್ದು ಅರೌಂಡ್ ಒಂದು 7:40 ಆಗಿತ್ತು. ಸೊ ಇವತ್ತು ಬೇಗನೆ ಹೋಗೋಣ, ಸೊ ದಟ್ ರಶ್ ಇದ್ರೂ ಬೇಗ ಟೈಮ್ ಕ್ಯಾಚ್ ಮಾಡ್ಬೋದು ಅಂತ ಬೇಗನೆ ಹೊರಟೆ. ಬಟ್ ಅಷ್ಟು ರಶ್ ಇರಲಿಲ್ಲ, ಬಿಕಾಸ್ ಹಬ್ಬ ಆಯ್ತಲ್ವ. ಸೊ ಎಲ್ಲರ ಮನೇಲೂ ಹಬ್ಬ ಮಾಡ್ತಾ ಇರ್ತಾರೆ, ಅಷ್ಟಾಗಿ ಯಾರೂ ಬಂದಿರಲಿಲ್ಲ, ಕಮ್ಮಿನೇ ಇತ್ತು ಜನ ಕಂಪೇರ್ ಟು ಎವ್ರಿ ಶುಕ್ರವಾರ. ಈ ಶುಕ್ರವಾರ ಪರವಾಗಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಜನ ಆಯಿತು. ಲಾಸ್ಟ್ ವೀಕೆ ನಾನು ನನ್ನ ತಂಗಿ ಮಾತಾಡ್ಕೊಂಡಿದ್ವಿ, ಈ
ಈ ವೀಕ್ ತುಂಬ ಫ್ರೀಯಾಗಿರುತ್ತೆ ಬಿಕಾಸ್ ಯಾರೂ ಅಷ್ಟು ಜನ ಬಂದಿರಲ್ಲ ಅಂತ. ಸೊ ಹಾಗೆ ಆಯಿತು. ಹೋಗಿದ ತಕ್ಷಣ ಬೇಗ ನನ್ನ ಒಂದು ನಿಂಬೆಹಣ್ಣು ದೀಪನ ಪ್ಲೇಟ್ನ ರೆಡಿ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡೆ. ಅಮ್ಮ ಹೇಳಿದ್ರು ಲೇಟ್ ಆಯಿತು ಅಂದರೆ ಸ್ಪೆಷಲ್ ಕ್ಯೂಗೆ ಹೋಗ್ಬಿಟ್ಟು ಬಂದುಬಿಡಿ ಅಂತ. ಬಟ್ ಆದರೆ ಅಷ್ಟೇನು ಜನ ಇರಲಿಲ್ಲ, ನಾರ್ಮಲಾಗಿ ಜನರಲ್ಲಾಗೆ ಹೋಗಿ ದೇವಿ ದರ್ಶನ ಅಷ್ಟೇ ತುಂಬ ಚೆನ್ನಾಗಾಯಿತು. ಸೊ ಟೋಟಲಾಗಿ ಇವತ್ತು ಅಮ್ಮನವರಿಗೆ 1,00,000 ರೂಪಾಯಲ್ಲಿ ದುಡ್ಡಿಂದ ಅಲಂಕಾರ ಮಾಡಿದ್ರು. ನೋಡೋಕ್ಕೊಂದು ಚೆಂದಾಗಿತ್ತು. ಆ್ಯಂಡ್ ನಾನು ಕೂಡ ಸ್ಯಾರಿ ಹಾಕೊಂಡು ಹೋಗಿದ್ದೆ. ಅನ್ಕೊತಿದ್ದೆ ಒಂದ್ಸಲನಾದರೂ ಸ್ಯಾರಿ ಹಾಕೊಂಡು ನಿಂಬೆಹಣ್ಣು ದೀಪ ಹಚ್ಬೇಕು ಅಂತ. ಸೊ ಈ 6ನೇ ಶುಕ್ರವಾರ ಅದು ನನಗೆ ಫುಲ್ಫಿಲ್ ಆಯ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಟ್ ವಾಸ್ ಮೈ ಮ್ಯಾನಿಫೆಸ್ಟ್ ಅಂತಲೇ ಹೇಳ್ಬೋದು. ಸೊ ಖುಷಿ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ಹಬ್ಬನೂ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ. ನೀವೆಲ್ಲ ಯಾವ ಥರ ಮಾಡಿದ್ವಿ ನಿಮ್ಮ ಮನೇಲಿ ಹಬ್ಬ ಅಂತ ನನಗೆ ಹೇಳ್ಬೋದು. ಮಾಡ್ತಾ ಇದ್ದಾನೆ ಅನ್ಕೊಂಡಿದ್ದೆ. ಇವಾಗ ದೇವಸ್ಥಾನದಿಂದ ಬಂದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಅಷ್ಟೇನು ಜನ ಇರಲಿಲ್ಲ, ಹಬ್ಬ ಇತ್ತಲ್ವ. ಸೊ ಆ ರೀಸನಿಗೆ ಹೋಗಿದ್ದು, ನಾನು ದೀಪ ರೆಡಿ ಮಾಡ್ಕೊಂಡಿದ್ದು, ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದೆ. ಸೊ ಎಸ್, ಚೆನ್ನಾಗಾಯಿತು ದರ್ಶನ. ಸೊ ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ರಿ ಅಂತ ನನಗೆ ಪರ್ಸ್ನಲಿ ತಿಳಿಸ್ಬೋದು, ಇಲ್ಲ ಕಮೆಂಟ್ ಮುಖಾಂತರನೂ ಹೇಳ್ಬೋದು. ಈಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಆ ರೀಸನ್ಗೆ ಅಡುಗೆ ಕೆಲಸಕ್ಕೆ ಚೂರು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಸ್ಯಾರಿ ಹಾಕ್ಕೊಂಡಿದ್ದೆ ಇವತ್ತು. ಒಂದು ವೈಟ್ ರಾಮ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಇದನ್ನ ಸ್ವಲ್ಪ ಫೋಟೋಸ್ ಹಾಗೆ ರೀಲ್ಸ್ ಎಲ್ಲ ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡಿರ್ತೀನಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಈ ಲಾಗ್ ಆಬ್ವಿಯಸ್ಲಿ ಲೇಟಾಗಿ ಪೋಸ್ಟ್ ಮಾಡಿರ್ತೀನಿ. ಆ ರೀಸನ್ಗೆ ಮುಂಚೆನೇ ಹೇಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಅಡುಗೆ ಕೆಲಸ ಆಗಿದೆ. ಒಬ್ಬಟ್ಟೊಂದು ಮಾಡಬೇಕು, ಅದೊಂದು ಪೆಂಡಿಂಗ್ ಇದೆ. ಅಮ್ಮ ಒಂಚೂರು ಕೆಲಸ ಇದೆ ಅಂತ ಅಂಗಡಿ ಹತ್ರ ಹೋಗಿದ್ರು. ಅವ್ರು ಬಂದಮೇಲೆ ಒಬ್ಬಟ್ಟು ಮಾಡಬೇಕು. ಅಡುಗೆ ಮನೆ ಫುಲ್ ಮೆಸ್ ಆಗೋಗ್ಬಿಟ್ಟಿದೆ. ಸೊ ದೇವ್ರಿಗೆ ಏನೇನು ನಾನು ನೈವೇದ್ಯ ಮಾಡಿದೆ ಇವಾಗ ಅಂತ ತೋರಿಸಿದಾಗ ಇದನ್ನು ಮಾಡಿದ್ದು ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತ್, ಮೊಸರನ್ನ, ಸಿಹಿ ಪೊಂಗಲ್, ಹಾಗೆ ಒಂದು ಕಳ್ಳೆಕಾಯಿ ಉಸ್ಲಿ, ಇದು ಹಾಲು ಪಾಯಸ ಮಾಡಿದ್ದೆ. ಸೊ ಒಬ್ಬಟ್ಟೊಂದು ಬಾಕಿ ಇದೆ ಅಮ್ಮನವ್ರಿಗೆ. ಸೊ ನೋಡಿ ನಮ್ಮ ಮನೆ ಪೂಜೆ ಈ ಥರ ಆಗಿದೆ. ಸೊ ಒಂದು 5 ಥರ ಅನ್ನ ಮಾಡಿಡೋಣ ದೇವರಿಗೆ ಅಂತ ನೈವೇದ್ಯಕ್ಕೆ ಮಾಡಿಟ್ಟಿದ್ದೆ. ಅಮ್ಮ ಬಂದು ಆಮೇಲೆ ಒಬ್ಬಟ್ಟು ಮಾಡಿಟ್ರು. ಸೊ ಇದೆಲ್ಲ ಮಾಡೋಷ್ಟ್ರಲ್ಲಿ ಒಂದು 12:30 ಆಗುತ್ತೋ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಂದರು. ಸೊ ರಿಯಲ್ ಕ್ಲಿಪ್ ಶೇರ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಮಾಡೋಣ ಇಲ್ಲ ಇಲ್ಲ, ಆ್ಯಕ್ಚುಲಿ ಅದು ಬೈ ಮಿಸ್ ಆಗಿ ನಂಗೆ ಗೊತ್ತಾಗಿಲ್ಲ. ಅದು ಅಕ್ಕ ಇಲ್ಲ, ಅದು ನನ್ನ ತಂಗಿ ಗಾಡಿ ಆಗಿದ್ದಕ್ಕೆ ನನಗೆ ಗೊತ್ತಾಗಿರ್ಲಿಲ್ಲ. ಇಲ್ಲ ನನ್ನ ಗಾಡಿ ಆಗಿದ್ರೆ ನಂಗೆ ಗೊತ್ತಿತ್ತು. ಹಾಯ್ ಮಾಡ್ಬಿಡ್ರಿ ಅಕ್ಕ. ಅಕ್ಕಂಗೆ ಹೇಳಿದ್ರಿ ಇವಳು ಯಾಕೆ ಮಾಡ್ತಾಳೆ? ಯಾರಿಗೆ? ಚೆನ್ನಾಗಿದ್ಯಾ ಒಬ್ಬಟ್ಟು ಅಕ್ಕ? ಸೊ ಅನುಷಂಗೆ ಭಾಗ್ಯ ಅಕ್ಕಗೆ ನಮ್ಮನೆ ಅಡ್ರೆಸ್ ಗೊತ್ತಿರಲಿಲ್ಲ. ಸೊ ನಾನು ಅವ್ರಿಗೆ ಹೇಳೋವಾಗ ನಮ್ಮನೆ ಸೈಡಿಂದ ನಾನು ಅಡ್ರೆಸ್ ಹೇಳ್ತಿದ್ದೆ. ಸೊ ರೈಟ್ ಇದ್ದಿದ್ದು ಲೆಫ್ಟ್ ಹೇಳ್ತಿದ್ದೆ, ಲೆಫ್ಟ್ ಇದ್ದಿದ್ದು ರೈಟ್ ಹೇಳ್ತಿದ್ದೆ. ಸೊ ಅದನ್ನ ಮನೆಗೆ ಬಂದಮೇಲೆ ಇಬ್ಬರು ರೇಗಿಸ್ಕೊಂಡು ಒಂದು 10-15 ನಿಮಿಷ ಇದೇ ಕಾಮಿಡಿ ಆಯಿತು. ಸೊ ನನಗೂ ಹೇಳಿ ರೇಗಿಸ್ತಾ ಇದ್ರು. ಸೊ ಅವ್ನು ಇದ್ದಿದ್ದು ರೇಗಿಸ್ತಾ. ಸೊ ಇದೊಂದು ಈ ಕಾನ್ವರ್ಸೇಷನ್ನೇ ಒಂದು 1/2 to 45 minutes ಎಲ್ಲೆಲ್ಲೋ ಲಿಂಕ್ ಆಗಿ ಮಾತಾಡ್ತಾ ಇದ್ವಿ. ಹಾಯ್ ಮಾಡ್ಬಿಡು ನೀನು. ಪರವಾಗಿಲ್ಲ ಮಾಡು. ಹಾಯ್ ಮಾಡಿ, ಪರವಾಗಿಲ್ಲ. ನನ್ನ ಚಾನಲ್ಗೆ ಎಷ್ಟೋ ದಿನ ಆದ್ಮೇಲೆ ಕಾಣಿಸ್ಕೊಂತಿದ್ಯಾ. ಹಾಯ್ ಮಾಡ, ಆಯ್ತು ಹೋಗ್ಲಿ. ನಿನ್ ಟ್ಯಾಟುಲ್ಲ ಗೊತ್ತಾಗ್ಬಿಡ್ಬೇಕು ನಿನ್ನ ಹೆಸರು. ಚೆನ್ನಾಗಿತ್ತ ಊಟ ಧನು? ಇವಾಗ ಸರಿ ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಒಬ್ಬಟ್ಟು ಇಟ್ಕೊತೀನಿ, ಸುಳ್ಳು ಹೇಳಿದ್ರೆ ಇನ್ನೊಂದು ಒಬ್ಬಟ್ಟು ತಿನ್ಬೇಕು. ಧನುನಾ ಹಾಯ್ ಮಾಡ. ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತೀಯ. ಹಾಯ್ ಮಾಡಂಟಿ. ಹಾಯ್ ಆಂಟಿ ಅಂಕಲ್ ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು ಪಾಪ. ಅದ್ ಬೇರೆ ಇವ್ನ್ ಕರ್ಕೊಂಡ್ ಬಂದಿರ. ಅವತ್ತು ರಾಧಾಕೃಷ್ಣ ಡ್ರೆಸ್ ಹಾಕ್ಸ್ಕೊಳಕ್ ಒಂದ್ ಆಡ್ದ ಹಾಕ್ಸ್ಕೊಂತೀಯಪ್ಪ? ಹಾಕ್ಸ್ಕೊಂತೀಯ ಕೃಷ್ಣ ಡ್ರೆಸ್? ನಿಜಾಗ್ಲೂ ಹಾಕ್ಸ್ಕೊಂತೀಯಾ? ಮಾಮಿ ಮಾಡ್ದಾ? 30 ಕಲ ಒಂದಿನ. ಆಮೇಲೆ
ಕೃಷ್ಣ ಮಾಡಿದ ಬಂದ್ರಣ ಹೊಳಸು ಹೊಳಸು ನನಗೆ ಇಷ್ಟನೇ ಇಲ್ಲ ಹೊಳಸು ಸ್ವಲ್ಪ ಮೇಲೆ ಕುಂದಿಸ್ಕೊಂಡ್ಬಿಟ್ಟದಾನೆ ಸುಬ್ಬ ಅಲ್ಲಿ ಕುಂದಿಸ್ಕೊಂಡ್ಬಿಡ್ತದೆ ಇರೋ ಅರ್ಶನ ಕುಂಕುಮ ಕೊಟ್ಟಿಲ್ಲ ಏನು ಓ ಅದು ಹಿಂಗೆ ಎತ್ಬಿಟ್ಟು ಓಕೆ ಬಾಯ್ ಅಂತ ಹೇಳಕ್ಕ ಓಕೆ ತನು ಬಾಯ್ ಯಾವ ಇದಕ್ ನೀನ್ ಹೇಳಿದಂಗೆ ಇನ್ಸ್ಟಾಗ್ರಾಮ್ ಹಾಕ್ತೇನೆ ಅದಕ್ಕೆ ಇನ್ಸ್ಟಾಗ್ರಾಮ್ಗೆ ಹಾಕಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ ಅದೇ ಯಾರನ್ನ ನೋಡಿ ನನ್ನ ನಂಬರ್ಗೆ ಬರೋಣ ಓ ಹೊಸ ಹೆಲ್ಮೆಟ್ ಅಂತ ಶೋಧ ಹೊಸ ಹೆಲ್ಮೆಟ್ ಅಂತ ಅವ್ನು ಶೋ ಆಫ್ ಕೊಡ್ತಾ ಇರೋದು ಮೋಟೋ ಲಾಗಿಂಗ್ ಮಾಡ್ತಾರಲ್ಲ ಹಂಗ ಓಕೆ ಬಾಯ್ ಇವಳೆಲ್ಲ ಮೋಟಲ್ ಆಗಿ ಮಾಡಿದ್ರೆ ಇವಳೇ ಹಾಕ್ಬಿಟ್ಟಿರ್ತಾಳೆ ಓಕೆ ಬಾಯ್ ಹುಷಾರ್ಗೋಗಿ ಎಸ್ ಅದನ್ನು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಟ ಅರೌಂಡ್ ಒಂದು 3:30ಗೆ ಧನು ಹೊರಟ ಅಕ್ಕ ಮತ್ತು ಅನು ಇದ್ದರು ಸೊ ಈ ಸಲ ವರಮಹಾಲಕ್ಷ್ಮಿ ಒಂಥರ ಸ್ಪೆಷಲಾಗಿ ಡಿಫ್ರೆಂಟ್ ಫೀಲ್ ಆಯಿತು ನನಗೆ ಆ್ಯಕ್ಚುಲಿ ಅಭಿ ಮಿಸ್ಸಿಂಗ್ ಅವನ್ನ ಕರೆದಿದ್ದೆ ಅವನು ಸಮ್ ರೀಸನ್ಸಿಂದ ಬರೋಕ್ಕಾಗಲಿಲ್ಲ ನಾವು 5 ಜನನೂ ಒಂಥರ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಧನು ಆಗಲಿ ಅಭಿ ಆಗಲಿ ದೀರು ಆಗಲಿ ಅನುಷನ ಭಾಗ್ಯಕ್ಕನ ತುಂಬ ಕಾಲು ಎಳ್ಕೊಂಡು ರೇಗಿಸ್ತಾ ಇದ್ರು ನಾನು ರಾ ಕ್ಲಿಪ್ ಶೇರ್ ಮಾಡ್ತೀನಿ ನೋಡಿ ಲಾಗಲ್ಲಿ ಬರ್ತಾರೆ ಅಂತ ಏನ್ ಭಕ್ತಿ ನೋಡಕ್ ಕೈ ಮುಗಿದಲ್ಲ ಅಯ್ಯೋ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಬರ್ತೀನಿ ನಾಳೆ ಬಾಯ್ ಹುಷಾರಿಗೆ ಹೋಗ್ರಿ ಓ ನೆಕ್ಸ್ಟ್ ವೀಕ್ ಭಾಗ್ಯ ಹಾಕೋರ್ ಮನೇಲಿ ಎಸ್ ಆಮೇಲೆ ಒಬ್ಬೊಬ್ಬರೇ ಬರ್ತಾಯಿದ್ರು ಸೊ ಸಂಜೆ ಮಹಾಮಂಗಳಾರತಿ ಮಾಡಿ ಸೊ ಇವತ್ತು ನೆಲ್ಲಿಕಾಯ್ದು ಆರತಿ ಕೂಡ ಮಾಡಿಟ್ಟಿದ್ದೆ ಅಮ್ಮನವ್ರಿಗೆ ಸೊ ಅಷ್ಟಾಗಿ ಡ್ರಾ ಆ್ಯಂಡ್ ಕ್ಲಿಪ್ಸನ್ನೇ ಶೇರ್ ಮಾಡಿದ್ದೀನಿ ಸೊ ಏನಾದರೂ ಮೆಸ್ ಇತ್ತು ಅಂದರೆ ಪ್ಲೀಸ್ ಡೋಂಟ್ ಮೈಂಡ್ ಹಬ್ಬ ಅಲ್ವಾ ಆ ರೀಸನಿಗೆ ಆ್ಯಂಡ್ ಮಹಾಮಂಗಳಾರತಿ ಎಲ್ಲ ಮಾಡಿಟ್ಟು ತಾಂಬೂಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಈ ಸಲ ನಮ್ಮ ಮನೇಲಿ ತುಂಬಾ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಹಬ್ಬ ತುಂಬ ಎಕ್ಸ್ಪೆಕ್ಟ್ ಮಾಡಿದ ಪೀಪಲ್ಸ್ ಎಲ್ಲ ಬಂದೋದ್ರು ಸೊ ನನಗೆ ಯಾವ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಸೊ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೈಟ್ ಕೂಡ ಅಷ್ಟೇ ಮೈತಿಲು ತೇಜ್ ಬಂದಿದ್ರು ಸೊ ಆ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ಆಲ್ರೆಡಿ ಟಯರ್ಡ್ ಸೊ ಲೇಟ್ ಆಗಿತ್ತು ಸೊ ಊಟ ಮುಗಿಸ್ಕೊಂಡು ಅವ್ರು ಹಾಗೆ ಹೊರಟು ಮೈತಿಲ್ಗೂ ಲೇಟ್ ಆಗೋಗಿತ್ತು ಅಂತ ಎಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮೀಟ್ ಯು ಸೂನ್ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್